ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆ ಅಂದ್ರೆ ಬೆಂಗಳೂರಿನ ಕಡೆಯವರಿಗೆ ಥಟ್ಟಂತ ನೆನಪಾಗುವುದು ಹಿಂದುಳಿದಂತಹ ಜಿಲ್ಲೆ ಅಂತ. ಆದ್ರೆ ಅವರ ಗಮನಕ್ಕಿರಲಿ, ಬೀದರ್ ಇವಾಗ ಹಿಂದುಳಿದಿಲ್ಲ. ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಗಳ ಪಟ್ಟಿಯಲ್ಲಿ ಬೀದರ್ ನಂಬರ್ 1 ಅಲ್ಲಿದೆ. ಹಾಗಂತ ನಾನು ಹೇಳ್ತಾ ಇದ್ದೀನಿ, ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯಲ್ಲಿನ ಕೆಲವೊಂದು ತಾಲೂಕುಗಳ ಪರಿಸ್ಥಿತಿ ಇಂದಿಗೂ ಹಿಂದುಳಿದಿದೆ. ಉದಾಹರಣೆಗೆ ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನ ಪರಿಸ್ಥಿತಿ. ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಔರಾದ್ ಹಾಗೂ ಕಮಲ್ ನಗರ್ ಅತ್ಯಂತ ಹಿಂದುಳಿದ ತಾಲೂಕಿನ ವ್ಯಾಪ್ತಿಗೆ ಬರುತ್ತವೆ. ಇಲ್ಲಿನ ಜನರು ವಲಸೆ ಹೋಗ್ತಾರೆ. ಎಲ್ಲಿಗೆ? ಹೈದರಾಬಾದ್, ಪುಣೆ, ಮುಂಬೈ, ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಕೈಗಾರಿಕಾ ವಲಯ ಇಲ್ಲದ ಕಾರಣಕ್ಕೆ ಮಾತ್ರ ಅವರು ವಲಸೆ ಹೋಗ್ತಾರೆ. ಇಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವುದು ಅಗತ್ಯ ಎಂಬುದನ್ನ ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೂ ಕೂಡ ಸರ್ಕಾರ ಇದನ್ನ ಜಾರಿಗೊಳಿಸಲು ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ. ಈ ತಾಲೂಕುಗಳು ಕೈಗಾರಿಕಾ ವಲಯವಾಗಿ ಘೋಷಣೆ ಮಾಡಿ ಇಲ್ಲಿನ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಿಸುವಂತೆ 2014ರಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರ ಹೋರಾಟಕ್ಕೆ ಸರ್ಕಾರ ಎಷ್ಟು ಕೂಡ ಕಿಮ್ಮತ್ತೇ ಕೊಟ್ಟಿಲ್ಲ. ಅವರ ಹೋರಾಟಕ್ಕೆ ಸರ್ಕಾರ ಮಣದೇ ಇಲ್ಲ. ಹೀಗಾಗಿ ಅವರು ಡಿಸೆಂಬರ್ 19, ಇದೇ ತಿಂಗಳ ಡಿಸೆಂಬರ್ 19ರಂದು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಅವರು. ಹಾಗಂತ ಈ ಕೆಲಸ ಕೇವಲ ಗುರುನಾಥ್ ವಡ್ಡೆ ಅವ್ರದ್ದು ಅಲ್ಲ. ಈ ಕೆಲಸ ಮಾಡಬೇಕಾಗಿರುವುದು ಜಿಲ್ಲೆಯ ಜನಪ್ರತಿನಿಧಿಗಳು, ವಿಶೇಷವಾಗಿ ಔರಾದ್ಗೆ ಸೇರಿದ ಜನಪ್ರತಿನಿಧಿಗಳು. ಅಂದ್ರೆ ಯಾರು ಬರ್ತಾರ್ರಿ ಔರಾದ್ಗೆ ಸೇರಿದವರು? ಶಾಸಕರು, ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಪ್ರಭು ಚವ್ಹಾಣ್ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಔರಾದ್ಗೆ ಒಂದು ಕೈಗಾರಿಕಾ ಪ್ರದೇಶವನ್ನ ತರುವಲ್ಲಿ ಶಾಸಕ ಪ್ರಭು ಚವ್ಹಾಣ್ ವಿಫಲರಾಗಿದ್ದಾರೆ. ಮಾಜಿ ಸಚಿವರು ವಿಫಲರಾಗಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ನಮ್ಮವ್ರು ಹೈದರಾಬಾದ್ಗೆ ಹೋಗ್ತಾರೆ, ಪುಣೆಗೆ ಹೋಗ್ತಾರೆ, ಮುಂಬೈಗೆ ಹೋಗ್ತಾರೆ, ಲಾತೂರ್ಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ. ಆದ್ರೆ ಔರಾದ್ನಲ್ಲಿ ಮಾತ್ರ ಇಲ್ಲಿ ತನಕ ಒಂದೇ ಒಂದು ಕಾರ್ಖಾನೆ, ಒಂದೇ ಒಂದು ಕೈಗಾರಿಕಾ ಪ್ರದೇಶವನ್ನ ತರಲಿಕ್ಕೆ ನಮ್ಮ ಶಾಸಕರು, ಮಾಜಿ ಸಚಿವರು, ಕೇಂದ್ರದ ಮಾಜಿ ಸಚಿವರಾಗಿರುವಂತ ಭಗವಂತ ಖೋಬಾ ವಿಫಲರಾಗಿದ್ದಾರೆ. ಅಂದ್ರೆ ದುರಾದೃಷ್ಟ ನೋಡಿ. ನಮ್ಮ ತಾಲೂಕು ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದುಳಿದಂತ ಹಣೆ ಪಟ್ಟಿಯನ್ನ ಅದನ್ನ ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಆ ತಾಲೂಕಿನ ಪರಿಸ್ಥಿತಿಯನ್ನ ಯಾರು ಬದಲಾಯಿಸಬೇಕು? ಇವಾಗಾದ್ರೂ ತಾಲೂಕಿನ ಜನರು ಎಚ್ಚೆತ್ತುಕೊಳ್ಬೇಕು. ಕೇವಲ ಗುರುನಾಥ್ ವಡ್ಡೆ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಿದ್ರೆ ಸಾಲದು. ಅವರಿಗೆ ಬೆಂಬಲವಾಗಿ ಔರಾದ್ ಮತ್ತು ಕಮಲ್ ನಗರ್ನ ತಾಲೂಕಿನ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ಮನುಷ್ಯ ಅವರ ಬೆಂಬಲಕ್ಕೆ ನಿಲ್ಲಬೇಕು. ಆವಾಗ ಮಾತ್ರ ಅವರ ಹೋರಾಟ ಯಶಸ್ವಿ ಆಗ್ಬೋದು. ಬೀದರ್ ಜಿಲ್ಲೆಯಲ್ಲಿ ನೀವು ಎಲ್ಲಾ ತಾಲೂಕುಗಳಲ್ಲಿ ನೋಡಿ, ಅಲ್ಲಿ ಕೈಗಾರಿಕಾ ಪ್ರದೇಶಗಳು ಇವೆ. ಆದ್ರೆ ಔರಾದ್ನಲ್ಲಿ ಇಲ್ಲ. ಪ್ರಭು ಚವ್ಹಾಣ್ 4ನೇ ಅವಧಿಗೆ ಆಯ್ಕೆ ಆದ್ರು. ಔರಾದ್ಗೆ ಸೇರಿದಂತ ಭಗವಂತ ಖೋಬಾ 2 ಸಲ ಸಂಸದರಾದ್ರು, ಕೇಂದ್ರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಆದ್ರೆ ನಮ್ಮ ತಾಲೂಕಿನ ದುರಾದೃಷ್ಟ ಏನಂದ್ರೆ, ಒಂದೇ ಪಕ್ಷಕ್ಕೆ ಸೇರಿದಂತ ಇಬ್ರು ರಾಜಕಾರಣಿಗಳು ಬರೀ ಜಗಳ ಆಡಿಕೊಂಡು ತಾಲೂಕನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವರಿಬ್ರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ತಾಲೂಕು ಏನು ಔರಾದ್ ತಾಲೂಕು ಇಡೀ ಜಿಲ್ಲೆಯಲ್ಲಿ ನಂಬರ್ 1 ಆಗ್ಬಹುದಿತ್ತು. ಆದ್ರೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಇವರಿಗೆ. ಇವರು ಬರೀ ಖೋಬಾ ನನ್ನನ್ನು ಕೊಲ್ಲಲಿಕ್ಕೆ ಪ್ಲಾನ್ ಮಾಡಿದ್ರು, ಚವ್ಹಾಣ್ ನನ್ನನ್ನ ಸೋಲಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು ಅಂತ ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ. ಇದರಲ್ಲಿಯೇ ಕಾಲ ಕಳೆದ್ರು, ಅಧಿಕಾರವನ್ನು ಅನುಭವಿಸಿದ್ರು. ಆದ್ರೆ ತಾಲೂಕಿನ ಬಗ್ಗೆ ಇವರು ಯಾರಿಗೂ ಚಿಂತೆ ಇಲ್ಲ. ಆದ್ರೆ ಗುರುನಾಥ್ ವಡ್ಡೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ. ಒಬ್ಬ ಮನುಷ್ಯ ಎಷ್ಟಂತ ಹೋರಾಡ್ಲಿಕ್ಕೆ ಆಗತ್ತೆ? ಒಬ್ಬ ಮನುಷ್ಯ
ಸಮಾಜಕ್ಕಾಗಿ ಎಷ್ಟೊಂದು ಟೈಮ್ ಕೊಡಬೇಕು. ಗುರುನಾಥ್ ವಡ್ಡೆ ಅವ್ರು ನೀವು ನಂಬ್ತೀರೋ ಇಲ್ಲೋ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂತ ಮನುಷ್ಯ. ಆ ಸೈಡಲ್ಲಿ, ಈ ಬೆಳಗಾವಿ ಸೈಡಲ್ಲಿ ಗಡಾದಂತ ಭೀಮಪ್ಪ ಗಡದ, ಐ ಥಿಂಕ್ ಅವ್ರ ಹೆಸರು, ಅವರು ಇದೇ ತರದ ಮನುಷ್ಯ. ಗುರುನಾಥ್ ವಡ್ಡೆ ಅವರು ಒಂದೇ ತರದ ಮನುಷ್ಯ, ಬರೀ ಹೋರಾಟ ಹೋರಾಟ ಹೋರಾಟ, ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಆದ್ರೆ ಸಾಮಾಜಿಕ ಸೇವೆ, ರಾಜಕಾರಣವನ್ನ ಸೇವೆ ಅಂತ ಹೇಳುವಂತ ಶಾಸಕರು, ಸಚಿವರು ದುಡ್ಡು ಮಾಡಿಕೊಂಡು ಆರಾಮಾಗಿದ್ದಾರೆ. ಆದ್ರೆ ಸಮಾಜ ಸೇವೆ ಮಾಡುವಂತ ಗುರುನಾಥ್ ವಡ್ಡೆ ಇವತ್ತಿಗೂ ಕೂಡ ಇನ್ನು ಹೋರಾಟದಲ್ಲಿ ಇದ್ದಾರೆ. ಅಂದ್ರೆ ಇಲ್ಲಿ ಗುರುನಾಥ್ ವಡ್ಡೆಗೆ ಹೊಗಳುವುದು ಎರಡನೇ ಪ್ರಶ್ನೆ. ಆದ್ರೆ ತಾಲೂಕಿನ ಬಗ್ಗೆ ಯಾಕೆ ಜನಪ್ರತಿನಿಧಿಗೆ ಕಾಳಜಿ ಇಲ್ಲ ಅನ್ನೋದು ನಾವಿಲ್ಲಿ ಸ್ಮರಿಸಬೇಕು. ಯಾಕಿಲ್ಲ ಇವ್ರಿಗೆ ಕಾಳಜಿ? ಗುರುಪಾದಪ್ಪ ನಗಮಾರಪಳ್ಳಿ ಅವರು ಔರಾದ್ನಲ್ಲಿ ರಾಜಕಾರಣ ಮಾಡಿದ್ರು, ಗುಂಡಪ್ಪ ವಕೀಲರು ಮಾಡಿದ್ರು, ಅದೇ ರೀತಿ ಔರಾದ್ಗೆ ಸೇರಿದಂತಹ ಸೂರ್ಯವಂಶಿಯವರು ಸಂಸದರಾಗಿ ಕೆಲಸ ಮಾಡಿದ್ರು, ಪ್ರಭು ಚವ್ಹಾಣ್ ಅವರು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆದ್ರೆ ತಾಲೂಕು ಉದ್ಧಾರಕ್ಕೆ ಯಾರು ಕೆಲಸನೇ ಮಾಡಿಲ್ಲ ಈ ಕೈಗಾರಿಕೆ ವಿಷಯದಲ್ಲಿ. ಹಾಗಂತ ಇವ್ರು ಯಾರು ಕೆಲಸನೇ ಮಾಡಿಲ್ಲ, ಆರಾಮ್ ರಾಜಕಾರಣ ಮಾಡಿದ್ರ ನಾನು ಹೇಳ್ತಾ ಇಲ್ಲ. ಆಯಾಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇವಾಗ ಗುರುಪಾದಪ್ಪ ನಗಮಾರಪಳ್ಳಿ ವಿಚಾರ, ಗುರುಪಾದಪ್ಪ ನಗಮಾರಪಳ್ಳಿ ಇವತ್ತು ಸಹಕಾರ ಕ್ಷೇತ್ರವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ್ದು ಗುರುಪಾದಪ್ಪ ನಗಮಾರಪಳ್ಳಿ. ಡಿಸಿಸಿ ಬ್ಯಾಂಕ್ ಅಂದ್ರೆ ಏನು, ಅದು ಕಾರ್ಯವೈಖರಿ ಹೆಂಗ್ ಮಾಡುತ್ತೆ, ಸ್ವಸಹಾಯ ಸಂಘಗಳು ಅಂದ್ರೆ ಏನು, ಸ್ವಸಹಾಯ ಸಂಘಗಳಿಂದ ಜನರ ಬದುಕನ್ನ ಹೆಂಗೆ ಬದಲಾಯಿಸಬಹುದು, ಸ್ವಸಹಾಯ ಸಂಘಗಳನ್ನ ಇಟ್ಟುಕೊಂಡು ಜನರ ಜೀವನವನ್ನ ಉತ್ತಮ ದರ್ಜೆಗೆ ಹೇಗೆ ಕೊಂಡೊಯ್ಯಬಹುದು ಅಂತ ಏಷ್ಯಾ ಖಂಡಕ್ಕೆ ತೋರಿಸಿದ್ದು ಗುರುಪಾದಪ್ಪ ನಗಮಾರಪಳ್ಳಿಯವರು. ಗುರುಪಾದಪ್ಪ ನಗಮಾರಪಳ್ಳಿಯ ಕಾರ್ಯವನ್ನ ಇವತ್ತಿಗೂ ಕೂಡ ದೇಶದ ಪ್ರತಿಯೊಬ್ಬ ಆರ್ಥಿಕ ತಜ್ಞ ನೆನೆಸ್ತಾನೆ. ಯಾಕಂದ್ರೆ ಅವರು ಅಂತಹ ಕೆಲಸವನ್ನ ಮಾಡಿದ್ರು ಸಹಕಾರ ಕ್ಷೇತ್ರದಲ್ಲಿ. ಕೆಲವರು ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಹಾಗಂತ ಯಾರು ಕೆಲಸ ಮಾಡಿಲ್ಲ ಅಂತ ನಾನು ಯಾರನ್ನೂ ದೂಷಿಸುತ್ತಿಲ್ಲ. ಆದ್ರೆ ತಾಲೂಕಿನಲ್ಲಿ ಕೈಗಾರಿಕಾ ವಲಯ, ಕೈಗಾರಿಕಾ ಪ್ರದೇಶವನ್ನ ತರುವಲ್ಲಿ ಎಲ್ಲಾ ರಾಜಕಾರಣಿಗಳು ವಿಫಲರಾಗಿದ್ದಾರೆ, ಇದು ಅಂತೂ ಸತ್ಯ. ಈಗ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೋಗಿದೆ. ಈಗ ತಾಲೂಕಿನವರು ಪತ್ರ ವ್ಯವಹಾರವನ್ನ ಶುರು ಮಾಡಬೇಕು. ತಾಲೂಕಿನವರು ಸರ್ಕಾರಕ್ಕೆ ಮನವಿ ಮೇಲೆ ಮನವಿ ಕೊಡಬೇಕು, ನಮಗೆ ಕೈಗಾರಿಕಾ ಪ್ರದೇಶ ಬೇಕು, ನಾವು ಪುಣೆ ಮುಂಬೈಗೆ ಹೋಗಲ್ಲ, ನಾವು ನಮ್ಮ ಊರಲ್ಲೇ ಕೆಲಸ ಮಾಡ್ತೀವಿ, ನಮಗೆ ಇಲ್ಲೇ ಕೆಲಸ ಕೊಡಿ, ಇಲ್ಲೇ ಕಾರ್ಖಾನೆ ರಚಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ನೀವೆಲ್ಲರೂ ಮನವಿ ಮಾಡಿದ್ರೆ ಏನಾದ್ರೂ ಆಗುತ್ತೆ. ನೋಡ್ರಿ, ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಗುರುನಾಥ್ ವಡ್ಡೆ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರತಿನಿಧಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಸರ್ ನಮಸ್ಕಾರ, ನಾನು ಗುರುನಾಥ್ ವಡ್ಡೆ ಸರ್. ಔರಾದ್ ತಾಲೂಕಾ ಡಾಕ್ಟರ್ DM ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ಔರಾದ್ನಲ್ಲಿ ಇಲ್ಲಿವರೆಗೆ ಯಾವುದೇ ಕೈಗಾರಿಕೆ ಇಲ್ಲ. ಔರಾದ್ ಜನರು ಉದ್ಯೋಗ ಪಡಲಿಕ್ಕೆ ಹೈದರಾಬಾದ್, ಪುಣೆ, ಬೆಂಗಳೂರು, ಮುಂಬೈ ಇದಲ್ಲದೆ ಗುಜರಾತ್ನಲ್ಲಿ ಕೂಡ ನಮ್ಮ ಜನರು ಹೋಗಿ ಬದುಕ್ತಾ ಇದ್ದಾರೆ. ಆದ್ರೆ ಔರಾದ್ ತಾಲೂಕಿನ ಜನಪ್ರತಿನಿಧಿಗೆ ಇದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅವರು ಇಲ್ಲಿವರೆಗೆ ಯಾವುದೇ ಥರ ಸರ್ಕಾರ ಮಟ್ಟದಲ್ಲಿ ಔರಾದ್ನಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಬೇಕು, ಔರಾದ್ ಕಾರ್ಮಿಕರ ಕೈಗೆ ಕೆಲಸ ಕೊಡಬೇಕು ಅಂತ ಯಾರೂ ಆಲೋಚನೆ ಮಾಡಲಿಲ್ಲ. ನಾನು ಸುಮಾರು 2014ರಿಂದ ಔರಾದ್ ಹಾಗೂ ಕಮಲಗರ್ ತಾಲೂಕದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾಗಿ ಇಲ್ಲಿ ಕೈಗಾರಿಕಾ ಬರಬೇಕೆಂದು ನಾನು ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನ್ಯಾಯಾಲಯದ ಮುಖಾಂತರ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದಲ್ಲದೆ ಇವಾಗ 19/12/2024ರಂದು ಕೂಡ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕವಾದ ಔರಾದ್ ಮತ್ತು ಕಮಲಗರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಬೇಕೆಂದು ನಾನು ಸರ್ಕಾರಕ್ಕೆ ನಿರ್ದೇಶ ಕೋರಿ ನಾನು ಅರ್ಜಿಯನ್ನು ಸಲ್ಲಿಸಿರ್ತೀನಿ. ಆದರೆ ಸರ್ಕಾರದಿಂದ ಇಲ್ಲಿವರೆಗೆ ಕೈಗಾರಿಕಾ ಸ್ಥಾಪನೆಯಾಗಿ ಔರಾದ್ನ ಅಭಿವೃದ್ಧಿಗಾಗಿ ಯಾವುದೇ ಅವರು ಕೆಲಸ ಮಾಡಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲು ವಿಫಲ ಆಗಿದ್ದಾರೆ, ಸರ್ಕಾರ ವಿಫಲ ಆಗಿದೆ. ಇಲ್ಲಿನ ಜನರ ಕೈಗೆ ಕೆಲಸ ಸಿಗಬೇಕಾದ್ರೆ ಇಲ್ಲಿ ಉದ್ಯೋಗಗಳು ಬರಬೇಕು, ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆಗಬೇಕು, ಆವಾಗೇ ಉದ್ಯಮಿಗಳು ಇಲ್ಲಿ ಬರ್ತಾರ. ಇಲ್ಲಿ ಸ್ಥಳೀಯ ಉದ್ಯಮಿಗಳು ಕೂಡ ಇಲ್ಲಿ ಒಂದು ಉದ್ಯಮಗಳನ್ನು ನಿಲ್ಲಿಸ್ಬೋದು. ಅನೇಕ ಜನರು ಈಗ ಒಂದು ಪಾಲಿಟೆಕ್ನಿಕ್ಕು, ಇಂಜಿನಿಯರಿಂಗ್ ಮಾಡಿದಾರ, ಅಥವಾ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ, ಒಂದು ಕೃಷಿ ಆಧಾರಿತ ಉದ್ಯೋಗಗಳು ಅಥವಾ ಬೇರೆ ಬೇರೆ ಉದ್ಯೋಗಗಳು ಹಾಕ್ಲಿಕ್ಕೆ ಸಿದ್ಧರಿದ್ದಾರೆ. ಅದು ಕೈಗಾರಿಕಾ ಪ್ರದೇಶ ಇಲ್ಲ. ಕೈಗಾರಿಕಾ ಪ್ರದೇಶ ಆದರೆ ಇಲ್ಲಿ ಉದ್ಯೋಗಿಗಳು ಬರ್ತಾರ, ಉದ್ಯೋಗ ಆಗ್ತಾವ, ಜನರ ಕೈ ಕೆಲಸ ಸಿಗ್ತದ. ಇಲ್ಲಿ ಸರ್ಕಾರನೂ ವಿಫಲ, ಜನಪ್ರತಿನಿಧಿ ವಿಫಲ. ಸರ್, ಅಂದರೆ ನಿಮ್ಮ ಏನು
ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಔರಾದ ಜನಪ್ರತಿನಿಧಿ ಇಲ್ಲಿವರೆಗೆ ಔರಾದ್ನಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸೋ ಬಗ್ಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ, ಸರ್ಕಾರವೂ ಮಾಡಲಿಲ್ಲ. ಜನರು ಏನು ಮಾಡ್ತಾರ? ಜನರು ಆರಿಸ್ಕೊಡೋದು ಜನರ ಕೆಲಸ ಮಾಡುವುದು ಅವರ ಕೆಲಸ. ಅವ್ರ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಮೊನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ. ನಾನೊಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ. ಅವ್ರು ಮಾಡೋ ಇಚ್ಛೆನೇ ಇಲ್ಲ, ಮಾಡೋ ಇಚ್ಛೆ ಇಲ್ಲ, ಮಾಡ್ತಾ ಇಲ್ಲ. ಸರ್ಕಾರವೂ ಉದ್ದೇಶ ಇಲ್ಲ, ಅಭಿವೃದ್ಧಿ ಯಾರಿಗೂ ಬೇಕಾಗಿಲ್ಲ. ಈಗ ಜನರೇ ಸಂಘರ್ಷಕ್ಕೆ ಇಳಿಬೇಕು.